ಹೌದಾ ಶಿವಾನಿ? ಅದೇನೋ ಗೊತ್ತಿಲ್ಲ ಸೂರ್ಯ ಅವ್ರೆ, ಶಿವಾನಿ ಪ್ರತಿ ಸರಿ ಎಡುವುದಾಗ್ಲೂ ನಾನೇ ಅವಳಿಗೆ ಹೆಗ್ಲು ಕೊಟ್ಟು ಕರ್ಕೊಂಡೋಗೋ ಥರ ಆಗೋಗುತ್ತೆ. ಇದು ಯಾಕೋ ಅತಿ ಆಯ್ತು ರಘುವೀರ್. ಅದನ್ನೇ ನಾನು ಹೇಳಕ್ ಬಂದೆ ಶಿವಾನಿ. ಈ ಸ್ವಲ್ಪ ಸ್ಪ್ರೇ ಹೊಡೆದ್ರೆ ಎಲ್ಲ ಸರಿ ಹೋಗುತ್ತೆ. ಇದು ಹೊಡೆದ್ರೆ ಎಲ್ಲ ಸರಿ ಹೋಗುತ್ತೆ. ಈಗ ಸರಿ ಹೋಯ್ತಾ? ಈಗ ಹೇಗಿದೆ ಶಿವಾನಿ? ಪರವಾಗಿಲ್ಲ ಬಾವಾ. ಅಲಾರ್ಮ್ ಹೊಡಿತು. ನಿನ್ ಕಾಫಿಗೆ ಟೈಮ್ ಆಯ್ತು ಅನ್ಸುತ್ತಲ್ಲ. ಅಲ್ಲ, ನೀನ್ ಟೈಮ್ ಟೇಬಲ್ ಫಾಲೋ ಮಾಡ್ತೀಯಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಸೂರ್ಯ ಅವ್ರೆ, ನೀವು ಹೊರಡಿ. ಶಿವಾನಿನ ನಾನು ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್. ಶಿವಾನಿ, ನೀನು ಮನೆಗೆ ಹೋಗಿ ಬಿಸಿನೀರಲ್ಲಿ ಕಾಲಿಟ್ಟು ಒಂದು 10 ನಿಮಿಷ ಹಾಗೆ ಬಿಟ್ಬಿಡು. ಸ್ವಲ್ಪ ಆರಾಮ್ ಅನ್ಸುತ್ತೆ. ಆಮೇಲೆ ಜಾಸ್ತಿ ಸ್ಟ್ರೈನ್ ಕೊಡೋಕೆ ಹೋಗ್ಬೇಡ. ಆಯ್ತು ಬಾವಾ. ಸಿಗೋಣ. ಹಾಂ. ಶಿವಾನಿ, ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಏನು ಬೇಕಾಗಿಲ್ಲ. ನಾನು ಹೇಗೆ ಹೋಗ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲ, ಪ್ರತಿ ಸಲ ನಾನು ಎಡು ಬಿದ್ದಾಗ್ಲೂ ನೀನೇ ಬರ್ತೀಯಾ? ನೀನು ಈ ದಾರಿನಲ್ಲಿ ತಪ್ಪಾಗಿ ಹೆಜ್ಜೆ ಇಟ್ಟು ಬೀಳ್ತೀಯ ಅಂತ ನನಗೆ ಮೊದಲೇ ಫೋನ್ ಮಾಡಿ ಹೇಳಿದ್ರು. ಅದಕ್ಕೆ ನಾನು ಆಂಬ್ಯುಲೆನ್ಸ್ ತರ ಬೇಗ ಬೇಗ ಓಡೋಡ್ ಬಂದೆ. ಅಷ್ಟರಲ್ಲಿ ನೀನು ಬಿದ್ಬಿಟ್ಟಿದೀಯಾ. ಪರವಾಗಿಲ್ಲ, ನಿನಗೆ ಫೋನ್ ಮಾಡಿದವರು ತುಂಬ ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಮುಂದೆ ಇದಕ್ಕೆ ಎಲ್ಲಿ ಯಾವಾಗ ಏನು ಉತ್ತರ ಕೊಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆವಾಗಲೇ ಕೊಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ ಸುರಭಿ ಅವರೇ. ನಿಮ್ಮ ಸಪೋರ್ಟಿಗೆ ಯಾವಾಗಲೂ ನಾನು ಇದ್ದೇ ಇರ್ತೀನಿ. ಇವಳ ವಿಚಾರನ ನನಗೆ ಬಿಟ್ಬಿಡಿ, ನಾನು ನೋಡ್ಕೋತೀನಿ. ನಾನಿನ್ ಬರ್ತೀನಿ. ಶಿವಾನಿ ನಿಂತ್ಕೋ. ಶಿವಾನಿ, ನಿನ್ನ ಹತ್ರ ಏನೋ ಮಾತಾಡಬೇಕು, ನಿಂತ್ಕೋ.